ಹೆಲೋ ಎವ್ರಿವನ್. 30ನೇ ಪ್ರಶ್ನೆಯನ್ನ ಗಮನಿಸಿ. ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಗೆಯು ಚಿತ್ರದಲ್ಲಿ ತೋರಿಸಿದಂತೆ ವೃತ್ತ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿದ್ದು ಅದರ ತ್ರಿಜ್ಯವು 21 ಸೆಂಟಿಮೀಟರ್ ಮತ್ತು ಕೋನ 120 ಡಿಗ್ರಿ ಆಗಿದೆ. ಉಪಯೋಗಿಸಿದ ಬಟ್ಟೆಯ ವಿಸ್ತೀರ್ಣ ಮತ್ತು ತಂತಿಯ ಉದ್ದವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು ಉಪಯೋಗಿಸಿದ ಬಟ್ಟೆಯ ವಿಸ್ತೀರ್ಣವನ್ನ ನೋಡ್ಬೇಕು. ಸೊ ಇದಿಷ್ಟು ಭಾಗದ ವಿಸ್ತೀರ್ಣ. ಸೊ ಇದಿಷ್ಟು ಭಾಗಕ್ಕೆ ಏನ್ ಮಾಡಿದರೆ ಬಟ್ಟೆಯನ್ನ ಉಪಯೋಗಿಸಿದ್ದಾರೆ. ಸೊ ಇದೇನಾಗುತ್ತೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಹಾಗಾದ್ರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನು ಮಕ್ಕಳೇ? ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ನಾವು ಮೊದಲನೇದಾಗಿ ಉಪಯೋಗಿಸಿದ ಬಟ್ಟೆಯ ವಿಸ್ತೀರ್ಣ. ಓಕೆ, is equal to theta divided by 360 degree into pi r square. ಸೊ ಇಲ್ಲಿ ಥೀಟಾ ಏನು 120 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ 22 ಡಿವೈಡೆಡ್ ಬೈ 7 ಇಂಟು ಆರ್ 21 ಗುಣಿಸು 21. ಸೊ 0 0 12 ಬಂದ್ಲೆ 12 ಮೂರ್ಲೆ. ಓಕೆ, ಸೊ 7 ಒಂದ್ಲೆ 7 ಮೂರ್ಲೆ 21, 3 ಒಂದ್ಲೆ 3 1. ಸೊ ಈಸ್ ಈಕ್ವಲ್ ಟು 22 ಗುಣಿಸು 21. ಸೊ ಇದೇನಾಗುತ್ತೆ 462 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬೀಸಣಿಗೆಗೆ ಬೇಕಾದ ಬಟ್ಟೆಯ ವಿಸ್ತೀರ್ಣ ಸಿಕ್ಕಿದೆ 462 ಸೆಂಟಿಮೀಟರ್ ಸ್ಕ್ವೇರ್. ಸೊ ಈಗ ಬೀಸಣಿಗೆ ಬೇಕಾದ ಲೋಹದ ತಂತಿಯ ಉದ್ದವನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಲೋಹದ ತಂತಿ ಎಷ್ಟು? ಇದಿಷ್ಟು ಭಾಗ ಏನಿದೆ ಲೋಹದ ತಂತಿಯಿಂದ ಆವೃತವಾಗಿದೆ. ಹಾಗಾದ್ರೆ ಇಲ್ಲಿ ಈ ಒಂದು ಬೀಸಣಿಗೆ ಬೇಕಾದ ಲೋಹದ ತಂತಿಯ ಉದ್ದ ಈಸ್ ಈಕ್ವಲ್ ಟು ಏನ್ ಹೇಳಿ? ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಪ್ಲಸ್ ತ್ರಿಜ್ಯ ಆರ್ ಪ್ಲಸ್ ಆರ್. ಇವುಗಳ ಮೊತ್ತ ಏನಾಗುತ್ತೆ? ಬೀಸಣಿಗೆಗೆ ಬೇಕಾದ ಲೋಹದ ತಂತಿಯ ಉದ್ದ ಆಗತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಲೋಹದ ತಂತಿಯ ಉದ್ದ, ಓಕೆ, ಬೀಸಣಿಗೆಗೆ ಬೇಕಾದ ಲೋಹದ ತಂತಿಯ ಉದ್ದ ಈಸ್ ಈಕ್ವಲ್ ಟು ಏನ್ ಹೇಳಿ? ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಪ್ಲಸ್ 2 ಇಂಟು ತ್ರಿಜ್ಯ. ಓಕೆ, ಸೊ ಇದಿಷ್ಟು ಏನಾಗುತ್ತೆ? ಲೋಹದ ತಂತಿಯ ಉದ್ದ ಆಗತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದದ ಸೂತ್ರ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್ ಪ್ಲಸ್ 2 ಇಂಟು ತ್ರಿಜ್ಯ ಈಸ್ ಈಕ್ವಲ್ ಟು ಥೀಟಾ 120 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು 22 ಡಿವೈಡೆಡ್ ಬೈ 7 ಇಂಟು ಆರ್ 21 ಪ್ಲಸ್ 2 ಇಂಟು 21. ಸೊ ಇದು 121 123. ಸೊ 7 ಬಂದ್ಲೆ 7 3 21. ಸೊ 3 ಬಂದ್ಲೆ 3 ಬಂದ್ಲೆ 22 ಗುಣಿಸು 2 ಅಂದ್ರೆ 44 ಪ್ಲಸ್ 22 ಗುಣಿಸು 2 42 ಆಗತ್ತೆ. ಸೊ ಈಸ್ ಈಕ್ವಲ್ ಟು, ಸೊ ಇದೆಷ್ಟಾಗತ್ತೆ? 4 2 86 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿ ಬೀಸಣಿಗೆಗೆ ಬೇಕಾದ ಲೋಹದ ತಂತಿಯ ಉದ್ದ 86 ಸೆಂಟಿಮೀಟರ್ ಆಗಿದೆ. ಥ್ಯಾಂಕ್ ಯು.